ಯೂಟ್ಯೂಬ್ ಚಾನೆಲ್. ಇವತ್ತಿನ ಬ್ಲಾಗಲ್ಲಿ ನಮ್ಮಮ್ಮ ಮಾಡೋ ಬಿರಿಯಾನಿ ಹೇಗಿರುತ್ತೆ ಅಂತ ತೋರಿಸ್ಕೊಡ್ತೀನಿ. ಓಕೆನಾ, ಸ್ಟಾರ್ಟ್ ಮಾಡೋಣ. ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ. ರೆಡಿ ಮಾಡ್ಕೊಂಡಿದ್ದಾರೆ. ಸ್ಟಾರ್ಟ್ ಮಾಡೋಣ. ಇವಾಗ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದಾರೆ ಕುಕ್ಕರ್ಗೆ. ಪಲಾವ್ ಎಲೆ, ಕಸೂರಿ ಮೇಥಿ, ಸೋಂಪು ಅದೆಲ್ಲ ಕಾದಿರೋ ಎಣ್ಣೆಗೆ ಹಾಕ್ತಾ ಇದ್ದಾರೆ ಫ್ರೈ ಆಗೋಕ್ಕೆ. ನೆಕ್ಸ್ಟ್ ಈರುಳ್ಳಿ, ಹಾಕಿ ಅದು ಫ್ರೈ ಆಗಬೇಕು. ಗೈಸ್, ನಮ್ಮಮ್ಮ ಮಾಡೋ ಬಿರಿಯಾನಿ ಮೈಲ್ಡ್ ಆಗಿರುತ್ತೆ. ಅಂದರೆ ಜಾಸ್ತಿ ಮಸಾಲೆನೂ ಇರಲ್ಲ, ಅಂದರೆ ಕಮ್ಮಿನೂ ಏನೂ ಇಲ್ದಿರೋ ಥರ ಇರಲ್ಲ. ಸಖತ್ತಾಗಿರುತ್ತೆ ಟೇಸ್ಟು. ನಂಗೆ ಚಿಕ್ಕ ವಯಸ್ಸಿಂದನೂ ಅದೇ ಇಷ್ಟ. ನಾನು ಮಾಡಿದ್ರು ನನಗೆ ಅದು ತಿಂದರೆ ನನಗಿಷ್ಟ ಆಗಲ್ಲ. ಎಲ್ಲರಿಗೂ ನಮ್ಮಮ್ಮ ಮಾಡೋದೇ ಇಷ್ಟ. ತುಂಬ ದಿವಸ ಆದಮೇಲೆ ನಮ್ಮಮ್ಮ ಮಾಡ್ತಾಯಿದ್ದಾರೆ. ಅವಾಗೂ ನಾನು ಮಾಡಿ ಮಾಡಿ ಅಭ್ಯಾಸ ಆಗಿ ಇವತ್ತು ಅವ್ರು ಮಾಡ್ತಾಯಿದ್ದಾರೆ. ನೋಡಿ ಏನೇನು ಹಾಕ್ತಾರೆ, ಹೆಂಗಿರುತ್ತೆ ಅಂತ ನೀವೇ ನೋಡಿ. ಲಾಸ್ಟ್ ಕೊನೆವರೆಗೂ ನೋಡಬೇಕು. ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದಾರೆ. ಅದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಜೊತೆನೆ. ಕೊತ್ತಂಬರಿ, ಪುದೀನ ಎರಡೂ ಹಾಕ್ತಾ ಇದ್ದಾರೆ ಅದ್ರ ಜೊತೆನೆ ಫ್ರೈ ಆಗೋಕ್ಕೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಮೈಲ್ಡಾಗೆ ಫ್ರೈ ಆಗಬೇಕು ಎಲ್ಲನೂ. ಈಗ ವಾಶ್ ಮಾಡಿರೋ ಚಿಕನ್ ಹಾಕ್ತಾ ಇದ್ದಾರೆ ನೋಡಿ. 1 ಕಪ್ ಮೊಸರು ಹಾಕ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬಿರಿಯಾನಿ ಮಸಾಲ ಹಾಕ್ತಾ ಇದ್ದಾರೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರದ ಪುಡಿ, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದಾರೆ. ಖಾರಕ್ಕೆ ತಕ್ಕಷ್ಟು ಹಾಕ್ತಾ ಇದ್ದಾರೆ. ನಮ್ಮ ಮನೇಲಿ ಮೈಲ್ಡ್ ಆಗಿರುತ್ತೆ, ಅದಕ್ಕೆ ಸ್ವಲ್ಪನೇ ಹಾಕಿದ್ದಾರೆ. ನೆಕ್ಸ್ಟು ಟೊಮೆಟೊ ಮತ್ತು ಕೊತ್ತಂಬರಿ, ಸ್ವಲ್ಪ ಕೊತ್ತಂಬರಿ ಉಳಿಸ್ಕೊಂಡಿದ್ರು ಅದನ್ನು ಈಗ ಹಾಕ್ತಾ ಇದ್ದಾರೆ. ಈಗ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಬೇಕೀಗ. ಇದು ಉಪ್ಪಿಡಿಲಿ ಅಂತ ಉಪ್ಪು ಹಾಕ್ತಾ ಇದ್ದಾರೆ. ಈಗಲೇ ಕಲ್ಲುಪ್ಪು ಹಾಕಿದ್ದಾರೆ. ಈ ಥರ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ಅಕ್ಕಿ ಹಾಕ್ತಾ ಇದ್ದಾರೆ. ಅಕ್ಕಿನ ವಾಶ್ ಮಾಡಿ ಮುಂಚೆನೇ ನೆನೆಸಿಟ್ಟಿದ್ರು, ಅದನ್ನೇ ಈಗ ಹಾಕ್ತಾ ಇದ್ದಾರೆ. ಅಕ್ಕಿಗೆ 4 ಗ್ಲಾಸ್ ವಾಟರ್ ಹಾಕ್ತಾ ಇದ್ದಾರೆ. ನೆಕ್ಸ್ಟ್ ಇದು ಕುದಿಯೋವರೆಗೂ ಬಿಡಬೇಕು. ಕುದಿಬೇಕಾದ್ರೆ ನಿಂಬೆಹಣ್ಣು ಹಿಂಡಬೇಕು. ಆಮೇಲೆ ಮೊಸರು ಸ್ವಲ್ಪ ಹಾಕಬೇಕು. ಹಾಕಿ ಕೊಟ್ಟರು ತಿನ್ನೋದಕ್ಕೆ. ನೋಡಿ ಗೈಸ್, ನಮ್ಮಮ್ಮ ಸ್ವಲ್ಪ ಮೊಸರು ಹೊಡೆದಿರ್ತಾರ, ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತೆ. ಚೆನ್ನಾಗೇ ಇರುತ್ತೆ ಗೈಸ್, ಸಖತ್ತಾಗಿ ಮಾಡ್ತಾರೆ ನಮ್ಮಮ್ಮ. ಬಿರಿಯಾನಿ ಒಂದೇ ಇಲ್ಲ ಇನ್ನೊಂದ್ಸತಿ ತಿರುಗಿಸಿ ಈಗ ಕುಕ್ಕರ್ ಮುಚ್ತಾರೆ. ಎಷ್ಟು ವಿಜಿಲ್? ಒಂದು ವಿಜಿಲ್ಗೆ ಆಫ್ ಮಾಡ್ತಾರೆ. ನೋಡಿ ಗಾಯ್ಸ್, ರೆಡಿ ಆಗಿದೆ ಬಿರಿಯಾನಿ. ಈಗ ಅದನ್ನು ಫುಲ್ಲು ಮಿಕ್ಸ್ ಮಾಡ್ತಾರೆ. ಕೆಳಗಡೆ ಮಸಾಲೆ ಎಲ್ಲ ಇದ್ದರೆ ಅದು ಮೇಲೆ ಮಿಕ್ಸ್ ಆಗಲಿ ಅಂತ. ಆ್ಯಂಡ್ ಫೈನಲಿ ಬಿರಿಯಾನಿ ಇಸ್ ರೆಡಿ. ನೋಡಿ ಗಾಯ್ಸ್, ಅಮ್ಮ ಮಾಡಿರೋ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ಮಾಡ್ತಾ ಇದ್ದೀನಿ. ಸೂಪರ್. ಯಾವಾಗೂ ಚೆನ್ನಾಗೇ ಮಾಡ್ತಾರೆ ನಮ್ಮಮ್ಮ. ಆದರೆ ತುಂಬ ದಿವಸ ಆದ್ಮೇಲೆ ಟೇಸ್ಟ್ ಮಾಡ್ತಾರೆ, ಅದಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀವು ಟ್ರೈ ಮಾಡಿ, ತುಂಬ ಈಸಿಯಾಗಿದೆ ತಾನೇ. ಇದೇನು ದೊಣ್ಣೆ ಬಿರಿಯಾನಿ ಥರ ನಾವು ರುಬ್ಬಿಟ್ಟು ಮಾಡೋ ಥರ ಏನಿಲ್ಲ, ಫುಲ್ ಈಸಿ ರೆಸಿಪಿನೇ. ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಆ್ಯಂಡ್ ಇದಕ್ಕೆ ಸೈಡ್ ಡಿಶ್ ಆಗಿ ನಮ್ಮಮ್ಮ ಅಮ್ಮ ಅದೇನು ಇದ್ಕಿನ ಬೇಳೆ ಹಾಕಿ ಚಿಕನ್ ಹಾಕಿ ಆ ರೆಸಿಪಿನೂ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ. ಅದು ಈಸಿ ರೆಸಿಪಿನೇ. ಆ್ಯಂಡ್ ಅದು ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಇದು ಇದ್ಕಿನ ಬೇಳೆ ಹಾಕಿ ಚಿಕನ್ ಸಾಂಬಾರು ಮಾಡಿದ್ದಾರೆ, ಲೈಕ್ ಗ್ರೇವಿ ಥರ. ಆ್ಯಂಡ್ ಇದು ಚಿಕನ್ ಬಿರಿಯಾನಿ. ಅದಕ್ಕೆ ನಂಚ್ಕೊಂಡು ಟೇಸ್ಟ್ ಮಾಡೋಣ ಹೇಗಿರುತ್ತಂತ. ಟೇಸ್ಟ್ ತಿನ್ಬೋದು, ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ.
ಚೆನ್ನಾಗಿದೆ, ಮಸ್ತಾಗಿದೆ. ಸಾಂಬಾರು ರೆಸಿಪಿ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ. ಆ್ಯಂಡ್ ಎರಡೂ ಈಸಿ ರೆಸಿಪಿನೇ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಫುಲ್ ವಿಡಿಯೋ. ನನಗೆ ಗೊತ್ತು ನೀವು ನಾನು ಹಳೆ ಬ್ಲಾಗ್ ಫುಲ್ಲು ನೋಡಿರಲ್ಲ, ಯಾಕಂದರೆ ಅದು ಲಾಂಗ್ ಆಗಿದೆ. ಇನ್ಮೇಲಾದರೂ ನಾನು ಆ ಮಿಸ್ಟೇಕ್ನ ರಿಪೀಟ್ ಮಾಡಲ್ಲ, ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ನೀವು ಫುಲ್ ವಿಡಿಯೋ ನೋಡೋ ಥರ ಬ್ಲಾಗ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಬ್ಲಾಗ್. ಹೀಗೆ ನನ್ನ ವೀಡಿಯೋಸ್ನ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.